ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೌರ ಕಾರ್ಮಿಕರು ಮತ್ತು ಇತರ ವಿವಿಧ ಹುದ್ದೆಗಳ ಒಂದು ವೇಕೆನ್ಸಿ ಇಲ್ಲಿ ಖಾಲಿ ಇದೆ. ಯಾವ ರೀತಿ ನೀವು ಇಲ್ಲಿ ಅರ್ಜಿ ಸಲ್ಲಿಸಬೇಕಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಅದೇ ರೀತಿ ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಕೂಡ ಬೇಕಾಗಿಲ್ಲ. 18ರಿಂದ 50 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು, ಎಷ್ಟೆಲ್ಲ ಹುದ್ದೆಗಳು ಇಲ್ಲಿ ಖಾಲಿ ಇದೆ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲೇ ತಿಳಿಸಿಕೊಡುತ್ತೇನೆ. ನೋಡಿ, ವಿಷಯ ನೋಟಿಫಿಕೇಷನ್ ನೋಡುವುದಾದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ನೇರ ಪಾವತಿ ಅಡಿಯಲ್ಲಿನ ಖಾಲಿ ಇರುವ ಹುದ್ದೆಗಳ ಭರ್ತಿ ಮಾಡುವ ಸಂಖ್ಯೆ ಅಂತ ಇದೆ. ಇಲ್ಲಿ ನೋಟಿಫಿಕೇಷನ್ ಸಂಖ್ಯೆ ಎಲ್ಲ ನೀಡಿದ್ದಾರೆ. ಆಮೇಲೆ ಇಲ್ಲಿ ಉಲ್ಲೇಖ 1ರಿಂದ 6ರ ಆದೇಶಗಳಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರುಗಳಲ್ಲಿ ಹೊರಗುತ್ತಿಗೆ, ದಿನಗೂಲಿ ಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ 1 ವರ್ಷ ಪೌರ ಕಾರ್ಮಿಕ ಲೋಡರ್ಸ್, ಯುಜಿಡಿ ಹೆಲ್ಪರ್ಸ್, ಕ್ಲೀನರ್ಸ್ ಹಾಗೂ ಹೆಲ್ಪರ್ಸ್ಗಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ನೇರ ಪಾವತಿಗೆ ಪರಿಗಣಿಸಲು ಆಸಕ್ತಿಯುಳ್ಳ ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 1-5 ಮೇ 1ನೇ ತಾರೀಕಿನಿಂದ ಮೇ 30ನೇ ತಾರೀಕುವರೆಗೆ ಅವಕಾಶ ಇದೆ. ಅರ್ಜಿ ನಮೂನೆ ಪಡೆಯುವ ಮತ್ತು ದಾಖಲೆಗಳೊಂದಿಗೆ ಸಲ್ಲಿಸುವ ವಿಳಾಸ ಇದು ಒಂದು ಆಫ್ಲೈನ್ ಅರ್ಜಿ ಸಲ್ಲಿಕೆ ಆಗಿರುವುದರಿಂದ ನೀವು ನಗರಸಭೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು ಇಲ್ಲಿ ನಿಮಗೆ ಅರ್ಜಿ ಫಾರ್ಮ್ ಕೂಡ ಸಿಗುತ್ತದೆ. ಅರ್ಜಿ ಫಿಲ್ ಮಾಡಿ ನೀವು ಈ ಒಂದು ತಿಳಿಸಿದ ಪ್ಲೇಸಿನಲ್ಲಿ ನೀವು ಅರ್ಜಿಯನ್ನು ಕೂಡ ಸಬ್ಮಿಟ್ ಮಾಡಬೇಕು. ಅಂದರೆ ಅರ್ಜಿ ಸಲ್ಲಿಕೆ ನೀವು ಅಲ್ಲೇ ಮಾಡಬೇಕು. ನೇರ ಪಾವತಿಯಡಿ ಭರ್ತಿ ಮಾಡಬೇಕಾದ ಒಟ್ಟು ಹುದ್ದೆ ಇಲ್ಲಿ 169 ಹುದ್ದೆ ಖಾಲಿ ಇದೆ. ನೋಡಿ, ಕನಿಷ್ಠ ವಿದ್ಯಾರ್ಥಿ ಇದಕ್ಕೆ ಬೇಕಾಗಿಲ್ಲ. ನೋಡಿ, ನಿಮಗೆ ಕನ್ನಡ ಮಾತನಾಡಲು ಬರಬೇಕು. ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 50 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ವರ್ಗೀಕರಣ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂದರೆ, ನಗರಸಭೆ ಚಿಕ್ಕಬಳ್ಳಾಪುರ 117 ಹುದ್ದೆ, ಖಾಯಂ 38, ನೇರ ಪಾವತಿ 30, ಒಟ್ಟು 68. ನೇರ ಪಾವತಿ ಅಡಿಯಲ್ಲಿ ಭರ್ತಿ ಮಾಡಲು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 28. ಇಲ್ಲಿ ಬೇರೆ ಬೇರೆ ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ನಗರಸಭೆ ಚಿಂತಾಮಣಿಯಲ್ಲಿ 165, ನಗರಸಭೆ ಶಿಡ್ಲಘಟ್ಟ 103, ನಗರಸಭೆ ಗೌರಿಬಿದನೂರು 100. ಒಟ್ಟು ಇಲ್ಲಿ ನೋಡಿ ಬೇರೆ ಬೇರೆ ನೇರ ಪಾವತಿ ಅಡಿಯಲ್ಲಿ ಭರ್ತಿ ಮಾಡಲು ಖಾಲಿರೋ ಹುದ್ದೆಗಳು 28, 59, 36, 46 ಹೀಗೆ 169 ಹುದ್ದೆ ಇಲ್ಲಿ ಖಾಲಿ ಇದೆ. ನೇರ ಪಾವತಿ ಅಡಿಯಲ್ಲಿ ಭರ್ತಿ ಮಾಡಲು ಖಾಲಿರೋ ಹುದ್ದೆಗಳ ಒಟ್ಟು ಸಂಖ್ಯೆ 169. ಪರಿಗಣತಿಯ ಅಂಶಗಳು ನೋಡಿ ಯಾವ ರೀತಿ ನಿಮಗೆ ಅವರು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತದೆ, ಯಾವ ರೀತಿಯ ಒಂದು ಸಂಬಳ ಇರುತ್ತದೆ, ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಲ್ಲಿನ ಈ ಹಿಂದೆ ಹೊರಗುತ್ತಿಗೆ, ದಿನಗೂಲಿ ಗುತ್ತಿಗೆ ಆಧಾರದ ಮೇಲೆ ಕನಿಷ್ಠ 1 ವರ್ಷ ಪೌರ ಕಾರ್ಮಿಕ ಲೋಡರ್ಸ್, ಯುಜಿಡಿ ಹೆಲ್ಪರ್ಸ್, ಕ್ಲೀನರ್ಸ್ ಮತ್ತು ಹೆಲ್ಪರ್ಸ್ಗಳಿಗಾಗಿ ನೀವು ಕಾರ್ಯನಿರ್ವಹಿಸುತ್ತಿರುವ ಅಭ್ಯರ್ಥಿಗಳಿಗೆ ಅವರು ಪ್ರಥಮ ಆದ್ಯತೆಯನ್ನು ನೀಡುತ್ತಾರೆ. ಬೇರೆ ಯಾರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಬಟ್ ಆಲ್ರೆಡಿ ಈ ರೀತಿಯ ಕೆಲಸ ಮಾಡಿದವರಿಗೆ ಅವರು ಮೊದಲ ಆದ್ಯತೆಯನ್ನು ನೀಡಲಾಗುವುದು ಅಂತ ನೀಡಿದ್ದಾರೆ. PSI, PF ವೇತನ ಪಾವತಿಸಿರುವ ಪಾಸ್ಬುಕ್ ಅಥವಾ ಹಾಜರಾತಿ ದಾಖಲೆಗಳನ್ನು ಪಡೆಯುವುದು. ಅದೇ ರೀತಿ ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಅಥವಾ ಇತರ ಕಾರಣಗಳಿಂದ ಮರಣ ಹೊಂದಿದ ಪೌರ ಕಾರ್ಮಿಕ ಕುಟುಂಬದ ಒಬ್ಬ ಸದಸ್ಯರನ್ನು ನೇರ ಪಾವತಿಯಡಿ ನೇಮಕ ಮಾಡಿಕೊಳ್ಳಲು ಪರಿಗಣಿಸಲಾಗುವುದು ಅಂತ ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ನಿಯಮದಡಿ ಗುರುತಿಸಲ್ಪಟ್ಟ ಸಂತ್ರಸ್ತರಿಗೂ ಕೂಡ %10 ಹುದ್ದೆಗಳಷ್ಟು ಅವರಿಗೆ ಮೀಸಲಾತಿಗನುಗುಣವಾಗಿ ಮೀಸಲಿಡುವುದು ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮೇಲ್ಕಾಣಿಸಿದ ಕ್ರಮ ಸಂಖ್ಯೆ 1ರಿಂದ 4ರಲ್ಲಿ ತಿಳಿಸಿರುವ ವರ್ಗದವರಿಗೆ ಆದ್ಯತೆ ನೀಡಿದ ನಂತರ ಬಾಕಿ ಉಳಿಯುವ ಎಲ್ಲ ಖಾಲಿ ಹುದ್ದೆಗಳನ್ನು
ಇತರ ವರ್ಗಗಳಿಂದ ಭರ್ತಿ ಮಾಡಬಹುದಾಗಿದೆ ಅಂತ ತಿಳಿಸಲಾಗಿದೆ. ಅಂದರೆ ಕೋವಿಡ್-19ನಲ್ಲಿ ಸಾಂಕ್ರಾಮಿಕ ಯಾರಾದರೂ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿದ ಅಂಥ ಕುಟುಂಬಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಅದೇ ರೀತಿ ಆಲ್ರೆಡಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದವರಿಗೂ ಕೂಡ ಮೊದಲ ಆದ್ಯತೆ. ಅದೇ ರೀತಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಅಧಿನಿಯಮದಡಿ ಗುರುತಿಸಲ್ಪಟ್ಟ ಸಂತ್ರಸ್ತರಿಗೂ ಕೂಡ ಮೊದಲ ಆದ್ಯತೆ. ಈ ರೀತಿಯಾಗಿ ಅಂಥವರಿಗೆ ಮೊದಲ ಆದ್ಯತೆ ನೀಡಿ ಆಮೇಲೆ ಉಳಿದಂತಹ ಒಂದು ಹುದ್ದೆಗಳು ಬೇರೆ ಒಂದು ವರ್ಗದವರಿಗೆ ಯಾರು ಅಪ್ಲಿಕೇಶನ್ ಹಾಕುತ್ತಾರೆ ಅಂಥವರಿಗೆ ಅವರು ಆದ್ಯತೆಯನ್ನು ನೀಡುತ್ತಾರೆ ಅಂತ ಆಲ್ರೆಡಿ ತಿಳಿಸಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಇತರ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ನೀವು ಎಲ್ಲದೂ ಕೂಡ ನಿಮ್ಮ ಒಂದು ಫಾರ್ಮ್ ಅನ್ನು ನೀವು ಇಲ್ಲಿ ತಿಳಿಸಿರುವ ಒಂದು ನಗರಸಭೆ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು ಇಲ್ಲಿ 5 ಒಂದು ಸ್ಥಳದಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತದೆ. ಅಲ್ಲೇ ನೀವು ಅಪ್ಲಿಕೇಶನ್ ತಗೊಂಡು ಅಲ್ಲಿಂದಲೇ ನೀವು ಸಬ್ಮಿಟ್ ಮಾಡಬೇಕು, ಆಫ್ಲೈನ್ ಆಗಿದ ಕಾರಣ. ಅದೇ ರೀತಿ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ಸನ್ನು ಅವರು ಇಲ್ಲಿ ವಿವರ ಮತ್ತು ಷರತ್ತು ನಿಬಂಧನೆಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಕೆಳಕಂಡ ವೆಬ್ಸೈಟ್ನಲ್ಲಿ ಸಂಪರ್ಕಿಸಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು ಇವರ ಒಂದು ವೆಬ್ಸೈಟ್ ಕೂಡ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ ಕೂಡ ವಿಸಿಟ್ ಮಾಡಬಹುದು. ಅದೇ ರೀತಿ ಸೆಲೆಕ್ಷನ್ ಆದ ಲಿಸ್ಟನ್ನು ಕೂಡ ವೆಬ್ಸೈಟ್ನಲ್ಲಿ ಕೂಡ ಹಾಕಬಹುದು, ಅಥವಾ ಅವರು ಅಲ್ಲೇ ಒಂದು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ, ಗೌರಿಬಿದನೂರು ಒಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅವರು ನಮೂದಿಸಬಹುದು. ನಿಮಗೆ ಇಲ್ಲದಿದ್ದರೆ ಅವರು ಕಾಲ್ ಮಾಡಿ ಇನ್ಫಾರ್ಮ್ ಕೂಡ ಮಾಡಬಹುದು. ಏನಾದರೂ ಡೌಟ್ ಇದ್ದರೆ ಇದರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಯಾವುದೇ ರೀತಿಯಿಂದ ಪರೀಕ್ಷೆ ಇರುವುದಿಲ್ಲ, ಹೈಯರ್ ಎಜುಕೇಷನ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಯಾರಾದರೂ ಚಿಕ್ಕಬಳ್ಳಾಪುರ ನಿಯರ್ ಇದ್ದರೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು.